ಮರಗಳು ಧರೆಗೆ ಬಿದ್ದಿವೆ, ರೋಡ್ಗೆ ಬಿದ್ದಿವೆ, ವಾಹನಗಳ ಮೇಲೆ ಬಿದ್ದಿದೆ. ಒಣಗಿರ ಮರವನ್ನು ಕಡಿಯಕ್ಕೆ ಹೋದ್ರೆ ಕಾನೂನು ಅಡ್ಡ ಬರುತ್ತೆ. ಆಗ ಗಾಳಿ ಬೀಸುತ್ತೆ, ಆ ಮರಕ್ಕೆ ವಯಸ್ಸಾಗಿರುತ್ತೆ, ಮರ ಬೀಳುತ್ತೆ, ಸಹಜ. ಸಾವು ನೋವುಗಳು ಖಂಡಿತ ಈ ಜಗತ್ತಿನವರೆಗೂ ಆಗ್ತಾ ಇರುತ್ತೆ. ಈ ಭೂಮಿ ಹೇಗಿದೆ, ಉಲ್ಕೆಗಳಾಗ್ತವೆ, ಜ್ವಾಲಾಮುಖಿಗಳಾಗ್ತವೆ, ಭೂಕಂಪನಗಳಾಗ್ತವೆ, ಆದ್ರೂ ತನ್ನ ಅಸ್ತಿತ್ವವನ್ನ ಈ ಭೂಮಿ ಉಳಿಸ್ಕೊಂಡಿಲ್ವಾ? ಹಾಗೆ ಮನುಷ್ಯ ಈ ಭೂಮಿಯ ಜೊತೆ, ಈ ಪ್ರಕೃತಿಯ ಜೊತೆ ಹೊಂದ್ಕೊಳ್ಬೇಕು ನಂಗಿದ್ರೆ ತಾನಿಗೆ ಯೋಚನೆ ಮಾಡಿ, ನೀರು ನಿಲ್ಲುವ ಜಾಗದಲ್ಲಿ ನೀರು ನಿಲ್ಲಿಸಿ, ಆಟ ಆಡೋ ಜಾಗದಲ್ಲಿ ಆಟ ಆಡಿಸಿ, ರೋಡ್ ಇರೋಂಥ ಕಾಲದಲ್ಲಿ ರೋಡ್ ಇರಲಿ, ಎತ್ತರ ಪ್ರದೇಶದಲ್ಲಿ ನಾವು ಮನೆಗಳನ್ನ ಕಟ್ಕೊಳ್ಬೇಕಾಗಿದೆ. ನಿಮಗೆ ಗೊತ್ತಿರಲಿ, ಒಂದು ಜೋರಾಗಿ ಮಳೆ ಬಂತಲ್ಲ, ವರ್ಷ ದಾರಿ ಆಯ್ತಲ್ಲ, ಕೊಡಗಿನಲ್ಲಿ ಏನಾಯ್ತು? ಎಲ್ಲ ಊರುಗಳು ಮನೆಗಳು ತೇಲಿ ಹೋಯ್ತು. ಅದು ಪ್ರಕೃತಿದಲ್ಲ ಧರ್ಮ. ಆ ರೆಸಾರ್ಟ್ ಮಾಡ್ತೀನಿ, ಹೋಮ್ ಸ್ಟೇ ಮಾಡ್ತೀನಿ ಅಂತ ಹೇಳಿ ಇಡೀ ಮರಗಳನ್ನ ಕಡ್ದು, ಬೆಟ್ಟ ಗುಡ್ಡಗಳನ್ನ ಕಡ್ದು ವಿಕೃತ ರೂಪಕ್ಕೆ ತಂದು, ಯಾವಾಗ ಭೂಮಿ ಲೂಸ್ ಆಯ್ತೋ, ನೀರುಗಳು ಕೆಳಗಡೆ ಕೀಳಿತೋ, ಎಲ್ಲ ಮಣ್ಣು ಆದಾಗ ಎಲ್ಲ ಜಾರಿ ಹೋಯ್ತು. ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ಮನುಷ್ಯ. ದಯಮಾಡಿ ನಾನು ಪ್ರಾರ್ಥಿಸ್ಕೊಳ್ತೇನೆ, ಅಲ್ಲೆಲ್ಲ ಗೋಡೆ ಕುಸಿದೋಯ್ತು, 7 ಜನರ ದಾರುಣ ಹತ್ಯೆ, ಸಾವು. ಯಾಕೆ? ಅಕಸ್ಮಾತ್ ಆ ಗೋಡೆ ಕುಸಿದಲ್ಲಿ ಹಾಳಾಗೋಗಿದೆ ಅಂತ ಹೇಳಿ ಅಧಿಕಾರಿ ಹೋದಾಗ ಅದಕ್ಕೆ ಅನುದಾನ ಇಲ್ಲ, ಯಾರೋ ಬಂದು ಕಟ್ಟಿದಾಗ ಅನುಮತಿ ಬೇಕು, ಇವೆಲ್ಲವೂ ಕಾನೂನು. ಈಗ ಆ ಗೋಡೆ ಕುಸಿಲಿಕ್ಕೆ ಕಾರಣ ಯಾರು? ಆ ಗೋಡೆ ಕಟ್ಟಿದವ್ರು ಯಾರು? ಯಾರು ಲೈಸೆನ್ಸ್ ಕೊಟ್ಟಿದ್ಯಾರು? ಆ ರೀತಿ ಉದಾಸೀನ ಮಾಡಿದ ಅಧಿಕಾರಿ ಯಾರು ಅಂತ ಹೇಳಿ ನಾವೆಲ್ಲ ಹೇಳ್ತೀವಲ್ಲ. ಅಧಿಕಾರಿಗೆ ಅಧಿಕಾರ ಇರುತ್ತಾ ಕೈನಲ್ಲಿ? ಇರಲ್ಲ. ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಪಡಿಬೇಕಾಗತ್ತೆ. 7 ಜನ ಅಮಾಯಕರು ಬಲಿಯಾಗಿದ್ದಾರೆ, ದಿನಗೂಲಿ ಮಾಡೋರು, ವ್ಯಾಪಾರ ಮಾಡೋರು. ಅದಕ್ಕೆ ಆದ್ಮೇಲೆ ಚಿಂತಿಸಿ ಫಲವಿಲ್ಲ. ಅದಕ್ಕೆ ಜಾಗೃತರಾಗೋಣ, ಪ್ರಕೃತಿಯೊಂದಿಗೆ ಬದುಕಬೇಕು. ನಂಗಿದ್ರೆ ಮಳೆ ಬಂದರೂ ತಡ್ಕೊಳ್ಬೇಕು, ಸಿಡಿಲು ಬಂದರೂ ತಡ್ಕೊಳ್ಬೇಕು, ಭೂಕಂಪ ಆದರೂ ತಡ್ಕೊಳ್ಬೇಕು. ಅದರಿಂದ ಹೇಗೆ ಸುರಕ್ಷಿತವಾಗಿರ್ಬೇಕು ಅನ್ನೋದ್ರ ಬಗ್ಗೆ ದೂರಾಲೋಚನೆ ಮಾಡಿ, ದುರಾಲೋಚನೆ ಮಾಡಬೇಡಿ. ಪ್ರಕೃತಿಯೊಂದಿಗೆ ಸಹಜ ಜೀವನವನ್ನ ಕಟ್ಕೊಳ್ಬೇಕು ಅಂದ್ರೆ ಜಾಗೃತಿಯಾಗಿ ಸುರಕ್ಷಿತವಾದ ಸ್ಥಳದಲ್ಲಿ ಮನೆ ಕಟ್ಕೊಳ್ಳಿ. ನೀರು ಸರಿಯಾದ ರೀತಿಯಲ್ಲಿ ನಿಲ್ಲದ ಹಾಗೆ, ತನ್ನ ಅಸ್ತಿತ್ವವನ್ನು ರೂಪಿಸಿಕೊಳ್ಳುವ ಹಾಗೆ ಕೆರೆ ಕುಂಟೆಗಳನ್ನು ಕಟ್ಟೋಣ. ಹಳ್ಳ ನದಿಗಳನ್ನ ಕೊಳಗಳನ್ನು ಸಂರಕ್ಷಿಸೋಣ. ನಾವು ಬದುಕೋಣ, ಪ್ರಕೃತಿಯನ್ನು ಬದುಕಿಸೋಣ. ಮೊದಲು ಬಲಿಯಾಗಿರೋದು ಒಣಗೋಗಿರೋ ಮರಗಳು, ಆಮೇಲೆ ಬಿಲ್ ಬೋರ್ಡ್ಗಳು, ಸೈನ್ ಬೋರ್ಡ್ಗಳು, ಆಮೇಲೆ ಹಸಿ ಮರಗಳು. ಇನ್ನ ನಮ್ ಜಾಲಹಳ್ಳಿಲಂತೂ ವಾಟರ್ ಫಾಲ್ಸ್ ಸೃಷ್ಟಿ ಆಗ್ಬಿಟ್ಟಿದೆ ಅನ್ಕೊಳ್ಳಿ. ರೀಸೆಂಟ್ ಆಗಿ ವಿಷ್ಣುವರ್ಧನ್ ಅವರ ಕೋಟಿಗೊಬ್ಬ ಮೂವಿ ರಿಲೀಸ್ ಆಗಿತ್ತು. ಅದ್ರದ್ದು ಕಟ್ಔಟ್ ಬಿದ್ದು 5-6 ಲಕ್ಷ ಲಾಸ್ ಆಗೋದಲ್ದೆ 2 ಕೆಳಗಿದ್ದ ಆಟೋಗಳು ಜಖಮ್ ಆಗೋಗ್ಬಿಟ್ಟಿದಾವೆ. ಇನ್ನ ಮನೆ ಮೇಲೆ ವಾಟರ್ ಟ್ಯಾಂಕ್ ಗಟ್ಟಿಗೆ ಫಿಕ್ಸ್ ಮಾಡಿಲ್ದೇ ಇರೋರ್ದೆಲ್ಲ ವಾಟರ್ ಟ್ಯಾಂಕ್ ಗಳು ಸೀದಾ ಹಾರ್ಕೊಂಡು ಕೆಳಗ್ ಬಿದ್ದಿದಾವೆ. ಇಲ್ಲ ನಮ್ BMTC ಬಸ್ ಒಳಗೆ ವಾಟರ್ ಪಾರ್ಕ್ ಸೃಷ್ಟಿ ಆಗೋಗ್ಬಿಟ್ಟಿದೆ. ಹಂಗೆ ಮುಂದೆ ಬಂದ್ರೆ ನಮ್ MG ರೋಡ್ ಚರ್ಚ್ ಸ್ಟ್ರೀಟ್ ಅಲ್ಲಂತೂ ಆಲಿಕಲ್ಲ ನೊರೆಗಳ ಒಂದು ಗೊತ್ತಾಗ್ದಲೆ ಜನ ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ದಾರೆ. ನಾಯಂಡಳ್ಳಿ ಅಂಡರ್ ಪಾಸ್ ಬಗ್ಗೆ ಮಾತಾಡ್ಲೇಬೇಕು. ಇಲ್ಲಿ ನೀರು ನಿಂತ್ಕೊಂಡಿಲ್ಲ, ಕೆರೆನೇ ಸೃಷ್ಟಿ ಆಗೋಗ್ಬಿಟ್ಟಿದೆ. ಜೊತೆಗೆ ಸಿಲ್ಕ್ ಬೋರ್ಡ್ ಅಷ್ಟೇನೆ, ಇರೋ ಡ್ರೈನೇಜ್ ವಾಟರ್ ಎಲ್ಲ ಆಚೆ ಕಡೆ ಬಂದ್ಬಿಟ್ಟಿದೆ. ರೋಡಲ್ಲಿ ನೆಟ್ಟಕ್ಕೆ ಕಟ್ಟಿಲ್ದೇ ಇರೋ ಡ್ರೈನೇಜ್ಗೆ ಒಂದು ಇನೋವಾ ಕಾರ್ ಕೂಡ ಬಲಿ ಆಗೋಗ್ಬಿಟ್ಟಿದೆ. ಏನು ಮಾಡಂಗಿಲ್ಲ. ಹಂಗೆ ಸ್ವಲ್ಪ ಹತ್ರ ಬಂದ್ರೆ ನಮ್ಮ ಮಲ್ಲೇಶ್ವರಮ್ಮಲ್ಲಿ ಬೆಳ್ಕೊಂಡಿದ್ದ ಬೃಹತ್ ಆಕಾರದ ಹಸಿ ಮರಗಳೇ ದುಬಾ ಅಂತ ಬಿದೋಗ್ಬಿಟ್ಟಿರೋದು. 2 ಆಟೋನು ಫ್ಲಾಟ್ ಆಗೋಗ್ಬಿಟ್ಟಿರೋದು. ಈ ಮಳೆಯಿಂದ ಆಟೋದವ್ರಿಗಂತೂ ತುಂಬಾನೇ ಲಾಸ್ ಆಗಿದೆ ನನ್ನ ಕೇಳಿದ್ರೆ. ಇನ್ನ ಬಸವನಗುಡಿಯಲ್ಲಿ ನೋಡಿ ಕಾರ್ ಮೇಲೆ ಬಿದ್ದಿದೆ ಸೀದಾ ಬ್ಲಾಸ್ಟಿಂಗ್. ಶಿವಾಜಿ ನಗರಲ್ಲಿ ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ಗೋಡೆ ಬಿದ್ದು 7 ಜನ ತೀರ್ಕೊಂಡ್ಬಿಟ್ಟಿದ್ದಾರೆ. ಅದಂತೂ ದುರಂತಾನೆ ಅಂತಾನೆ ಹೇಳ್ಬೋದು. ಇನ್ನ ಚಿಕ್ಕಪೇಟೆ ವಿಚಾರಕ್ಕೆ ಬಂದ್ರೆ ಫುಲ್ ನೀರು ಎಲ್ಲೂ ಹೋಗಕ್ಕಾಗದೆ ಸಿಗಾಕೊಂಡು ಬೋಟ್ ಮ್ಯಾನ್ ಸೃಷ್ಟಿ ಆಗ್ಬಿಟ್ಟಿದ್ದಾನೆ. ಅಕ್ವಾ ಮ್ಯಾನ್ ಗೆ ಸೈಡ್ ಹೊಡಿಯೋ ರೇಂಜ್ ಅಲ್ಲಿ ಹೋಗ್ತಾ ಇದ್ದಾನೆ. ನೋಡ್ತಾ ಇರ್ಬೋದು ನೀವು. ಇವನಷ್ಟು ಖುಷಿ ಪಟ್ಟಿರೋದು ಈ ಮಳೆಗೆ ಇನ್ಯಾರು ಖುಷಿ ಪಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಅರ್ಥ ಆಗಿದೆ. ನಿನ್ನೆ ಬೆಂಗಳೂರಿನಲ್ಲಿ ರೌದ್ರಾವತಾರ ಮಳೆ, ಇಡೀ ಇಲ್ಲಿವರೆಗೂ ಆಗದಲೇ ಇರುವಂತಹ ಆ ರಣಬೆಳೆಗೆ ಗೋಡೆ ಕುಸಿತ, 7 ಬಲಿ. ನೀರು ಮನೆಗಳ ತುಂಬಿದೆ, ಕಾರುಗಳು ಕೊಚ್ಕೊಂಡು ಹೋಗ್ತಾ ಇದೆ, ಆಟಗಳು ಕೊಚ್ಕೊಂಡು ಹೋಗ್ತಾ ಇದೆ, ಮಾರುದ್ದ ನೀರು ನಿಂತಿದೆ ಅಂತ ಹೇಳಿ ಎಲ್ಲ ಮಾಧ್ಯಮದಲ್ಲಿ ಬಡ್ಕೊಳ್ತಾರೆ.
ಮೇಲಿಂದ ಬಂದಂತಹ ಮಳೆ ಸರಿಯಾದ ರೀತಿಯಲ್ಲಿ ಹೋಗ್ಲಿಕ್ಕೆ ಪ್ರಕೃತಿ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡಿರುತ್ತೆ, ರೂಟನ್ನು ಕಂಡುಕೊಂಡಿರುತ್ತೆ. ಆ ರೂಟನ್ನು ಮುಚ್ಚುವಂಥವ್ರು ಬೇರೆ ಯಾರು ಈ ಜಗತ್ತಲ್ಲಿಲ್ಲ, ಮನುಷ್ಯ ಮಾತ್ರ. ಎಲ್ಲಿ ನೀರು ನಿಲ್ಬೇಕಾಗಿತ್ತೋ ಇವತ್ತು ಅಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಮಳೆ ಬರಬಾರ್ದು, ರೌದ್ರಾವತಾರ ಅಂತ ಬೈತೀವಲ್ಲ, ಯಾಕ್ರಿ ಬೈಬೇಕು ಮಾಧ್ಯಮದಲ್ಲಿ ಕುತ್ಕೊಂಡು? ಮಳೆದಲ್ಲ ತಪ್ಪು, ಪ್ರಕೃತಿದಲ್ಲ ತಪ್ಪು. ನಮ್ಮ ಸ್ವಾರ್ಥಕ್ಕಾಗಿ ಕಾಡನ್ನು ಕೂಡ ಬರಿದು ಮಾಡಿ ನಾಡು ಮಾಡ್ಕೊಳ್ತಾ ಇದ್ದೀವಿ. ಎಲ್ಲೋ ಬೀಳಬೇಕಾದಂಥ ಮಳೆ ಇನ್ನೆಲ್ಲೋ ಬೀಳುತ್ತೆ, ಅಷ್ಟವಷ್ಟ ಆಗುತ್ತೆ. ಯಾಕೆ ಮಳೆಗೆ ಶಾಪ ಆಗ್ತೀರಿ? ಮಳೆ ಇಲ್ಲದೆ ಬರಗಾಲದಲ್ಲಿರೋರು ಮಳೆಗೆ ಶಾಪ ಆಗ್ತಾರೆ. ಮಳೆ ಜೋರಾಗಿ ಬಂದು ಅತಿವೃಷ್ಟಿ ಆದರೂ ಕೂಡ ಮಳೆಗೆ ಶಾಪ ಆಗ್ತಾರೆ, ಅನಾವೃಷ್ಟಿ ಆದರೂ ಮಳೆಗೆ ಶಾಪ ಆಗ್ತಾರೆ. ಈ ಶಾಪನೆಲ್ಲ ನೋಡಿದಂಥ ನಿಜವಾದ ಪ್ರಕೃತಿ ಆ ಮಳೆ ವರ್ಣ ನಿಂತು ಹೋಗ್ಬಿಟ್ರೆ ನನಗೊಂದ್ಸರಿ ಅನ್ಸುತ್ತೆ ಅದಾಗಬೇಕಪ್ಪ ಅಂತ. ಯಾಕೆಂದರೆ ಮನುಷ್ಯ ಬುದ್ಧಿ ಕಲಿಯಲ್ಲ. ದಯವಿಟ್ಟು ಕಟ್ಟಬಾರದು ಜಾಗದಲ್ಲಿ ಕಟ್ಟಿ ಆ ಭೂಮಿನ ಹಾಳು ಮಾಡಿ ಮನೆಗಳು ನಗರಗಳನ್ನು ಕಟ್ತಾ ಹೋದರೆ ಮಳೆ ನೀರೆಲ್ಲಿಗೆ ಹೋಗ್ಬೇಕು, ಎಲ್ಲಿ ಸೇರಬೇಕು? ಅದಕ್ಕೆ ಕಾನೂನನ್ನು ಜಾರಿಗೆ ತಂದರೂ ಕೂಡ ಅಲ್ಲಿ ಯಾರ್ಯಾರೋ ಒತ್ತಡಗಳನ್ನು ತಂದು ಆ ಜಾಗದಲ್ಲಿ ಮನೆ ಕಟ್ತಾರೆ, ಅರಸ್ತೆ ಮಾಡ್ತಾರೆ, ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿ ಮನೆ ಕಟ್ತಾರೆ. ಇವತ್ತು ಇಡೀ ಕರ್ನಾಟಕದ ಎಲ್ಲ ಜನಸಂಖ್ಯೆಯನ್ನು ನೋಡಿಕೊಂಡ್ರೆ ಅದು ಬೆಂಗಳೂರು ಒಂದರಲ್ಲೇ ಆ ಜನಸಂಖ್ಯೆ. 85ಕ್ಕಿಂತ ಮುಂಚೆ ಹೋಗೋಣ ನಾವು, ಎಲ್ಲ ಕಡೆ ದೊಡ್ಡ ದೊಡ್ಡ ಕೆರೆಗಳಿತ್ತು. ಆ ಕೆರೆಗಳು ಎಲ್ಲಿವೆ ಅಂತ ಹೇಳಿ ನಾವು ಹುಡುಕ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ದರಿಂದ ಮಾಧ್ಯಮದವರಾಗಲಿ ಸಾರ್ವಜನಿಕರಾಗಲಿ ಮಳೆಯನ್ನೆಲ್ಲ ಮೈಬೇಕಾಗಿರೋದು. ಕೊನೆಯದಾಗಿ ಬೆಂಗಳೂರಿನ ಸಮಸ್ತ ಜನರಿಗೆ ನೀವು ಮಳೆ ಬೇಡ ಅಂತಂದರೆ ಭೂಮಿ ಮೇಲೆ ಎಲ್ಲ ಸಿಮೆಂಟ್ ಹಾಕಿದ್ದೀವಿ, ಟಾರ್ ಹಾಕಿದ್ದೀವಿ, ಭೂಮಿ ಕಾಯುತ್ತೆ, ಭೂಮಿ ಒಳಗಡೆ ಇರ್ತಕ್ಕಂಥ ನೀರು ಆವಿ ಆಗುತ್ತೆ, ಭೂಮಿ ಬರಡಾಗುತ್ತೆ. ಯಾವಾಗ ಬರಡಾಗುತ್ತೆ ಒಳಗಡೆ ಹೋಲಾಗ್ತವೆ. ಇಡೀ ಬೆಂಗಳೂರು ಒಂದಲ್ಲ ಒಂದು ದಿವಸ ಮುಳುಗಿ ಹೋಗುತ್ತೆ. ಆ ಕಾಲವೂ ದೂರವಿಲ್ಲ. ಅದಾಗಬಾರ್ದು ನನಗಿದ್ರೆ ಒಂದಿಷ್ಟು ಹೊರಗಡೆ ಬನ್ನಿ, ವಿಶಾಲವಾದ ಪ್ರದೇಶದಲ್ಲಿ ಮನೆಗಳನ್ನ ಕಟ್ಕೊಳ್ಳಿ. ಹಳ್ಳಿಗಳನ್ನ ಬಿಟ್ಟು ದುಡಿಬೇಕು ಅಂತ ಹೋಗಿ ಸಿಟಿಗೆ ಹೋಗಿ ಹಳ್ಳಿನಲ್ಲಿ ಜಮೀನಿದ್ರೂ ಕೂಡ ಆ ಜಮೀನು ಯಾರು ಮಾಡೋರು, ಆ ವ್ಯವಸಾಯ ಯಾರು ಮಾಡೋರು ಅಂತ ಹೇಳಿ ಅಲ್ಲಿ ಬಂದು ಬೆಂಗಳೂರಿಗೆ ಬಂದು ಹೋಟೆಲ್ ಕೆಲಸ ಮಾಡೋ ಬದಲು, ಆ ರಸ್ತೆಯಲ್ಲಿ ಕೆಲಸ ಮಾಡೋ ಬದಲು, ಇನ್ಯಾರ ಹತ್ರ ಕೂಲಿ ಮಾಡೋ ಬದಲು ಒಂದೇ ಕುಂಟೆ ಎಕರೆ ಒಳಗಡೆ ಶತಾಯಗತಾಯ ಜೀವನ ಮಾಡಿದರೆ ಭೂಮಿನೂ ಬದುಕುತ್ತೆ, ನೀವು ಹಸನಾಗಿರ್ಬೋದಲ್ವಾ? ಬನ್ನಿ, ಇಡೀ ರಾಜ್ಯ ದೇಶವನ್ನು ರಕ್ಷಣೆ ಮಾಡಬೇಕು. ನಾವೆಲ್ಲೆಲ್ಲಿ ವಾಸವಿದ್ದೀವಿ ಇರುವಷ್ಟು ದಿನ ಆರೋಗ್ಯಯುತವಾಗಿ ಭೂಮಿಯೊಂದಿಗೆ ಹೊಂದಿಕೊಳ್ಳೋಣ. ಮಳೆಗೆ ಶಾಪ ಹಾಕೋದು ಬೇಡ. ಮಳೆ ಬರಲಿಲ್ಲ ಅಂದರೆ ಈ ಜಗತ್ತೇ ಇರಲ್ಲ. ನಾವು ಆ ಜಗತ್ತಿನೊಂದಿಗೆ ಪ್ರಕೃತಿಯೊಂದಿಗೆ ಬದುಕೋದನ್ನು, ಜಾಗೃತವಾಗಿರೋದನ್ನು ಕಲಿಯೋಣ. ನಮಸ್ಕಾರ.